ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪ. ಫ್ರೆಂಡ್ಸ್, ನಾವು ಇವತ್ತು ಉಪ್ಪಿಟ್ಟು ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ನಾವು ಮಾರ್ನಿಂಗ್ ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಬಾತು ಈ ಥರ ಅಲ್ದಿರ ಉಪ್ಪಿಟ್ಟಾಗಿರ್ಬೋದು, ಓಟ್ಸ್ ಆಗಿರ್ಬೋದು, ಆಮ್ಲೆಟ್ ಆಗಿರ್ಬೋದು, ಬಾಯ್ಲ್ಡ್ ಎಗ್ ಆಗಿರ್ಬೋದು, ಮೊಳಕೆ ಕಾಳು ಆಗಿರ್ಬೋದು, ಈ ಥರ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಬೆಳೆಯೋ ಮಕ್ಕಳಿಗೆ ಈ ಥರ ಫುಡ್ನ ಕೊಡೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅವ್ರ ಮಸಲ್ಸ್ಗಾಗಿರ್ಬೋದು ತುಂಬಾ ಉಪಯೋಗ ಆಗುತ್ತೆ. ನಾವು ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ರೈಸ್ನ ತಿನ್ನೋದ್ರಿಂದ ಬರೀ ಕಾರ್ಬ್ಸ್ನ ನಮಗೆ ತುಂಬಿಸ್ಕೊಂಡಂಗೆ ಆಗುತ್ತೆ. ಉಪ್ಪಿಟ್ಟು ಮಾಡುವ ವಿಧಾನ ಫ್ರೆಂಡ್ಸ್, ಮೊದಲಿಗೆ ರವೆ ತಗೊಂಡು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನ ಇಟ್ಕೊಂಡು ನಂತರ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ದೀವೋ ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡಬೇಕು. ವೆಜಿಟೇಬಲ್ಸ್ ಸ್ವಲ್ಪ ಫ್ರೈ ಆದಮೇಲೆ ನಾವು ಏನು ರವೆ ತಗೊಂಡಿರ್ತೀವೋ ಅದ್ರ 1:2 or 3 ರೇಷಿಯೋದಲ್ಲಿ ನೀರನ್ನು ಸೇರಿಸಬೇಕು. ನೀರು ಚೆನ್ನಾಗಿ ಕುದಿದಾದಮೇಲೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ರೆ ರವೆನ ಸೇರಿಸಿ 1-2 ನಿಮಿಷ ಬಿಟ್ಟರೆ ನಮ್ಮ ಉಪ್ಪಿಟ್ಟು ರೆಡಿ ಆಗುತ್ತೆ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. Friends, wealth is miss, something is miss. If health is miss, everything is miss. Please don't forget. Thank you.